ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನಪ್ಪ ಇದು ತಾಂಡವ ಹಾಲ್ ಟಿಕೆಟ್ ತೊಗೊಂಡು ಹೋಗ್ಬಿಟ್ರೆ ಒಂದು ಸವಾಲನ್ನು ಹೇಗೆ ಎದುರಿಸ್ತಾಳೆ ಭಾಗ್ಯ? ಎಕ್ಸಾಮ್ ಬರೆದು ಗೆಲ್ತಾಳ ಅಥವಾ ಎಕ್ಸಾಮ್ ಬರೆಯೋದ ಇಲ್ವಾ? ಏನಾಗತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಭಾಗ್ಯ ತನ್ವಿ ಎಲ್ಲರೂ ಕೂಡ ಬೋರ್ಡ್ ಎಕ್ಸಾಮ್ಗೆ ರೆಡಿಯಾಗಿದ್ದಾರೆ. ಮನೆಯಿಂದ ಹೋಗೋಕ್ಕೂ ಮೊದಲು ದೊಡ್ಡವರ ಆಶೀರ್ವಾದ ತಗೋತಾರೆ. ಅವರು ಕೂಡ ತುಂಬ ಎಕ್ಸಾಮ್ಸ್ ಚೆನ್ನಾಗಿ ಬರೀಬೇಕು, ಒಳ್ಳೆ ಮಾರ್ಕ್ಸ್ ತೆಗೆದು ಪಾಸ್ ಆಗಬೇಕು ಅಂತ ಆಶೀರ್ವಾದ ಮಾಡ್ತಾರೆ. ಈ ಕಡೆ ಎಲ್ಲ ರೀತಿ ಪೆನ್ನು ಪೇಪರು ಹಾಲ್ ಟಿಕೆಟ್ ಎಲ್ಲ ತೊಗೊಂಡ್ರೆ ಪೆನ್ಸಿಲ್ ಪೆನ್ನೆಲ್ಲ ತೊಗೊಂಡ್ಯಾಮ ಅಂತ ತನ್ಮಯ್ ಕೊಡೋಕೆ ಹೇಳ್ತಿದ್ದಾನೆ. ಸರಿ ಅಂತ ತೊಗೊಂಡಿದ್ದೀನಿ ಅಂತ ಹೇಳ್ತಾರೆ. ನಂತರ ಈ ಕಡೆ ತಾಂಡವ್ ನೀವು ಬಸ್ಸು ಹಾಗೆ ಆಟೋ ಇಟ್ಕೊಂಡು ಹೋದರೆ ತಡವಾಗುತ್ತೆ, ನಾನೇ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಬನ್ನಿ ಅಂತ ಹೇಳಿ ತಾಂಡವ್ ಭಾಗ್ಯ ಮತ್ತು ತನ್ವಿನ ಕರ್ಕೊಂಡು ಸ್ಕೂಲ್ ಕಡೆ ಬರ್ತಿದ್ದಾರೆ. ಆ ಕಡೆ ಶ್ರೇಷ್ಠ ಮಹೇಶ್ ಅವ್ರನ್ನ ಬರೋಕೆ ಹೇಳಿದಾಳೆ. ಈ ಕಡೆ ಮಹೇಶ್ ಅವ್ರಿಗೆ ನೋಡು, ತಾಂಡವ್ ಮಗ ತನ್ಮಯ್ ಸುಳ್ಳು ಹೇಳಿದಾನೆ. ಆ ಸುಳ್ಳು ಏನು ಅನ್ನೋದು ತಾಂಡವ್ಗೆ ಗೊತ್ತಾಗಬೇಕು. ಆ ರೀತಿ ನೀನು ಮಾಡಬೇಕು. ನೀನು ಹೇಗೆ ಮಾಡ್ತೀಯ ಏನು ಅಂತ ಗೊತ್ತಿಲ್ಲ. ಆ ತನ್ಮಯ್ ಹೇಳಿರೋ ಸುಳ್ಳು ಅವ್ರ ಅಪ್ಪಂಗೆ ಗೊತ್ತಾಗಬೇಕು ಅಂತ ಹೇಳಿ ದುಡ್ಡು ಕೊಡ್ತಾಳೆ. ದುಡ್ಡು ಕೊಟ್ಮೇಲೆ ನಿಮ್ಮ ಕೆಲಸ ಆಯಿತು ಅಂತ ಅಂದ್ಕೊಳ್ಳಿ, ಖಂಡಿತ ಕೆಲಸ ಮಾಡ್ತೀನಿ ಅಂತ ಹೇಳ್ತಾನೆ. ನಂತರ ಈ ಕಡೆ ತನ್ಮಯ್ ತನ್ನ ಫ್ರೆಂಡ್ಸ್ ಜೊತೆ ಸ್ಕೂಲ್ಗೆ ಬಂಕ್ ಹಾಕಿ ಐಸ್ ಕ್ರೀಮ್ ತಿಂತಿದ್ದಾನೆ. ಮಕ್ಕಳೆಲ್ಲ ನಾವು ಈ ರೀತಿ ಐಸ್ ಕ್ರೀಮ್ ತಿಂತಿದ್ದೀವಿ ಬಂಕ್ ಹಾಕಿ, ಆಮೇಲೆ ಮೇಡಮ್ ಬೈದ್ರೆ ಅಂದಾಗ ಮೇಡಮ್ ಬೈಯಲ್ಲ. ಯಾಕೆ ಹೇಳಿ, ನಾವು ನಮ್ಮ ಫ್ರೆಂಡ್ಸ್ಗೆ ತೊಂದರೆ ಆಗಬಾರ್ದು, ಅವ್ನು ಎಕ್ಸಾಮ್ ಮಾಡಿಲ್ಲ ಅಂತ ಅಲ್ವಾ ಈ ರೀತಿ ಮಾಡ್ತಿರೋದು. ಆದಮೇಲೆ ನಮ್ಮ ಚಿಕ್ಕಿ ಹೇಳಿದ್ದಾರೆ, ಪೂಜಾ ಚಿಕ್ಕಿ, ಒಳ್ಳೆ ಕೆಲಸ ಮಾಡೋದಕ್ಕೆ ತಪ್ಪು ಮಾಡಿದ್ರೆ ಸುಳ್ಳು ಹೇಳಿದರೆ ತಪ್ಪಲ್ಲ ಅಂತ ಹೇಳ್ತಿದ್ದಾನೆ. ಅಷ್ಟರಲ್ಲೇ ಈ ಕಡೆ ಮಹೇಶ ಒಂದು ಮುದುಕರ ವೇಷ ಹಾಕ್ಕೊಂಡು ಬಂದು ಕೆಳಗಡೆ ಬಿದ್ದೋಗ್ತಾರೆ. ತಕ್ಷಣ ಈ ಮಕ್ಕಳೆಲ್ಲ ಓಡಿ ಹೋಗಿ ತಾತನ ಎತ್ತಕ್ಕೆ ಹೋದರೆ ಈ ಕಡೆ ತನ್ಮಯ್ನ ನನ್ನನ್ನು ಮುಟ್ಟಬೇಡ ಅಂತ ಹೇಳ್ತಿದ್ದಾರೆ. ಈ ಕಡೆ ಯಾಕೆ ಮುಟ್ಟಬಾರ್ದು, ನನ್ನ ಕೈ ಗಲೀಜಾಗಿದೆ ಅಂತ ಹೋಗಿ ವಾಶ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ವಾಶ್ ಬರೋಕ್ಕೆ ಹೋಗ್ತಾನೆ. ವಾಶ್ ಮಾಡ್ಕೊಂಡು ಬಂದರೂ ಕೂಡ ಈ ಕಡೆ ಮಹೇಶ್ ಅವರು ನನ್ನನ್ನು ಮುಟ್ಟಬೇಡ, ನಿನ್ನ ಮುಖದಲ್ಲಿ ಸುಳ್ಳನ್ನು ಕಳೆ ಇದೆ, ನಿನ್ನ ಅಪ್ಪ ಅಮ್ಮಂಗೆ ಸುಳ್ಳು ಹೇಳಿದ್ಯಾ, ಇವನ ಜೊತೆ ಯಾರೂ ಕೂಡ ಸೇರ್ಬೇಡಿ ಅಂತ ಹೇಳ್ತಿದ್ರೆ ಇಲ್ಲ ನಾನು ಸುಳ್ಳು ಹೇಳಿಲ್ಲ ಅಂತ ಹೇಳ್ತಿದ್ದಾನೆ. ನಿಜ ಹೇಳು, ನೀನು ಸುಳ್ಳು ಹೇಳಿಲ್ವಾ ನಿಮ್ಮ ಅಪ್ಪಂಗೆ? ನಿನ್ನ ಮುಖಾನೇ ಎದ್ದು ಕಾಣಿಸ್ತದೆ, ನೀನೊಬ್ಬ ಸುಳ್ಳುಗಾರ, ಸುಳ್ಳು ಹೇಳು ಮಗು ನೀನು ಅಂತ ಹೇಳ್ತಿದ್ದಾಗಲೇ ಪೂಜಾ ಹೇಳಿದ ಮಾತುಗಳು ಅಮ್ಮಂಗೋಸ್ಕರ ಸುಳ್ಳು ಹೇಳಿದ್ರೆ ತಪ್ಪಲ್ಲ ಅಂತ ಹೇಳಿದ್ ಎಲ್ಗೂ ಕೂಡ ನೆನಪಾಗುತ್ತೆ ತನ್ಮಯ್ಗೆ. ಆದರೆ ನೀನು ಸುಳ್ಳು ಹೇಳಿದ್ರಿಂದ ನಿಮ್ಮ ಅಪ್ಪಂಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನಿಮ್ಮ ಅಮ್ಮಂಗೆ ತೊಂದರೆ ಆಗುತ್ತೆ, ನಿಮ್ಮ ಅಪ್ಪನ ಹತ್ರ ಸುಳ್ಳು ಹೇಳಿದ್ಯಾ, ನಿಮ್ಮಮ್ಮ ಸತ್ತು ಹೋಗ್ಬೋದು ಅಂತ ಹೇಳ್ತಿದ್ದಾರೆ. ಈ ಮಾತನ್ನು ಕೇಳಿದ ತನ್ಮಯ್ಗೆ ಗಾಬರಿ ಆಗಿಬಿಡುತ್ತೆ. ಫ್ರೆಂಡ್ಸ್ ಎಲ್ಲ ಕೂಡ ಹೋಗ್ಬಿಡ್ತಾರೆ. ಮಹೇಶ್ಗೂ ಕೂಡ ನನ್ನ ಕೆಲಸ ಆಯಿತು, ಇನ್ನೇನೇ ಇದ್ರು ಭಯ ಹುಟ್ಟಿಸಿದ್ದಾಯಿತು ಅಂತ ಅಂದ್ಕೊಂಡಿದ್ದೆ, ಅವರು ಕೂಡ ಹೊರಡ್ತಾರೆ. ನಂತರ ಈ ಕಡೆ ಭಾಗ್ಯ ಮತ್ತು ತನ್ವಿನ ಇಬ್ಬರನ್ನ ಕೂಡ ಸ್ಕೂಲಿಗೆ ಕರ್ಕೊಂಡು ಬಂದು ಆಲ್ ದಿ ಬೆಸ್ಟ್ನ ಹೇಳ್ತಿದ್ದಾನೆ. ಈ ಕಡೆ ಭಾಗ್ಯಾಗೂ ಆಲ್ ದಿ ಬೆಸ್ಟ್ನ ತಿಳಿಸಿದಾಗ ಈ ಕಡೆ ತಾಂಡವ ತಿಳಿಸಿದ್ದನ್ನು ಕೇಳಿ ಭಾಗ್ಯಗೆ ಶಾಕ್ ಆಗುತ್ತೆ. ನನಗೆ ಆಲ್ ದಿ ಬೆಸ್ಟ್ ಹೇಳಿದ್ರ ಅಂದಾಗ ಯಾಕೆ ಹೇಳಬಾರ್ದು, ಹೇಳೋದ್ರಲ್ಲಿ ಏನು ತಪ್ಪಿದೆ ಅಂತ ಹೇಳ್ತಿದ್ದಾರೆ. ಯಾಕೆ ಅಂದರೆ ನೀನು ಕೂಡ ಎಕ್ಸಾಮ್ನ ಕಷ್ಟಪಟ್ಟು ಓದಿದ್ಯಲ್ವಾ ಅದಕ್ಕೋಸ್ಕರ ಅಂದಾಗ, ಆದರೂ ಕೂಡ ಅಂಥದ್ದಾಗೆ ಸರಿ ನಿನಗೆ ಆಲ್ ದಿ ಬೆಸ್ಟ್ ಬೇಡ ಅಂದರೆ ಬಿಸಾಕು, ಎಕ್ಸಾಮ್ ಚೆನ್ನಾಗಿ ಬರೀದೇರು ನನಗೇನಾಗಬೇಕು ಅಂತ ಹೇಳಿ ಹೊರಡ್ತಿದ್ದಾಗೆ ನೀವು ಇದೇ ರೀತಿ ಇದ್ರೇ ಚಂದ, ಕಹಿ ಸತ್ಯನೇ ನೋಡೋಕೆ ಚೆನ್ನಾಗಿರುತ್ತೆ ನಾಟಕನ ನೋಡೋಕ್ಕಿಂತ ಅಂತ ಹೇಳಿ ಅವಳು ಹೋಗ್ತಾಳೆ. ನಂತರ ಈ ಕಡೆ ತಾಂಡವ್ ತನ್ನ ಕೈಯಲ್ಲಿರೋ ಹಾಲ್ ಟಿಕೆಟ್ನ ನೋಡಿ ನಗ್ತಾ ಇದ್ದಾನೆ. ಫೈನಲಿ ಹಾಲ್ ಟಿಕೆಟ್ನ ಎತ್ಕೊಳ್ಳೋಕ್ಕೋಸ್ಕರನೇ ಮಗಳು ಮತ್ತು ಹೆಂಡತಿನ ಸ್ಕೂಲಿಗೆ ಕರ್ಕೊಂಡು ಬಂದಿದ್ದಾರೆ ಅಂತ ತಾಂಡವ್ ಅನ್ನಿಸ್ತದೆ. ಫೈನಲಿ ಹಾಲ್ ಟಿಕೆಟ್ನ ತೊಗೊಂಡು ಅದು ಹೇಗೆ ನೀನು ಎಕ್ಸಾಮ್ ಬರೀತೀಯ ನೋಡ್ತೀನಿ ಅಂತ ಹೇಳಿ ಹೋಗ್ತಾ ಇದ್ದಾನೆ ತಾಂಡವ್. ಪಾಪ ಇದ್ರ ಅರಿವೇ ಇಲ್ಲ ಭಾಗ್ಯಗೆ. ಈ ಕಡೆ ಭಾಗ್ಯ ತನ್ವಿ ಎಲ್ಲರೂ ಕೂಡ ಓದ್ಕೊಳ್ಳೋಕೆ ಕೂತಿರ್ಬೇಕಿದ್ರೆ ಈ ಕಡೆ ಫ್ರೆಂಡ್ಸ್ ತನ್ವಿ ಹತ್ರ ಕೇಳೋದು ಬಿಟ್ಟು ನಿಮ್ಮ ಅಮ್ಮನ ಹತ್ರ ಕೇಳ್ತೀವಿ, ಇದನ್ನು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಅಂತ ಅಮ್ಮನ ಹತ್ರಕ್ಕೆ ಹೋಗ್ತಾರೆ. ಈ ಕಡೆ ನನ್ನ ಫ್ರೆಂಡ್ಸ್ ಆಗಿ ನನ್ನ ಹತ್ರ ಇಲ್ಲದೆ ನಮ್ಮ ಮಮ್ಮಿ ಹತ್ರಕ್ಕೆ ಹೋಗ್ತಿದ್ರ, ಹೋಗಿ ಗೊತ್ತಾಗುತ್ತೆ ನಾನು ಎಷ್ಟು ಚೆನ್ನಾಗಿ ಎಕ್ಸಾಮ್ ಬರೀತೀನಿ ಅಂತ ಎಕ್ಸಾಮ್ ಮುಗಿದ ಮೇಲೆ ಅಂತ ಹೇಳ್ತಿದ್ದಾರೆ. ನಂತರ ಈ ಕಡೆ ಬೆಲ್ ಆಗುತ್ತೆ. ನಂತರ ಈ ಕಡೆ ತನ್ವಿಗೆ ಬಂದು ಆಲ್ ದ ಬೆಸ್ಟ್ ಹೇಳಿದಾಗ ಥ್ಯಾಂಕ್ಸ್ ಅಂತ ಹೇಳ್ತಾಳೆ. ಅವಳಿಗೆ ಆಲ್ ದ ಬೆಸ್ಟ್ನ ತಿಳಿಸೋದಿಲ್ಲ ಭಾಗ್ಯ ಅವ್ರಿಗೆ. ನನಗೆ ತಿಳಿಸಲ್ವಾ ಅಂದಾಗ ನಿನ್ಗೇನು ಬೇಕಾಗಿಲ್ಲ, ನೀನು ಚೆನ್ನಾಗೇ ಎಕ್ಸಾಮ್ ಬರೀತೀಯ ಅಂದಾಗ ನೀನು ಚೆನ್ನಾಗಿ ಓದಿದ್ಯಾ ಪುಟ್ಟ ಬರೀತೀಯ ಅಂದಾಗ ಹೌದು ನಾನು ತುಂಬ ಅಂದರೆ ತುಂಬ ಚೆನ್ನಾಗಿ ಓದಿದ್ದೀನಿ, ನಾನು ಎಕ್ಸಾಮ್ಸ್ನ ಚೆನ್ನಾಗಿ ಬರೀತೀನಿ, ಯಾವತ್ತೂ ಕೂಡ ಇಷ್ಟು ಚೆನ್ನಾಗಿ ಓದಿಲ್ಲ ಅಂತ ಹೇಳಿ ಒಳಗಡೆ ಹೋಗ್ತಾಳೆ. ನಂತರ ಈ ಕಡೆ ಇಬ್ಬರು ಕೂಡ ಒಳಗಡೆ ಎಕ್ಸಾಮ್ ಬರೀಕ್ಕೆ ಕೂತ್ಕೊಂಡಿದ್ದಾರೆ. ಈ ಕಡೆ ತನ್ವಿ ಫಾರ್ಮುಲಾನ ನೆನ್ಪು ಮಾಡ್ಕೊತಿದ್ರೆ ಫ್ರೆಂಡ್ಸ್ಗೆಲ್ಲ ಇದು ನಮ್ಮ ತನ್ವಿನ ಅಂತ ಆಶ್ಚರ್ಯ ಆಗ್ತದೆ. ಈ ಕಡೆ ನಾನು ತುಂಬ ಚೆನ್ನಾಗಿ ಓದ್ಕೊಂಡು ಬಂದಿದ್ದೀನಿ ಅಂತ ತನ್ವಿ ಹೇಳ್ತಿದ್ರೆ ಅವರು ನಂಬ್ತಾನೆ ಇಲ್ಲ. ಈ ಕಡೆ ಭಾಗ್ಯ ಅದನ್ನೆಲ್ಲ ಕೇಳಿಸ್ಕೊಂಡು ರಾತ್ರಿ ನಡೆದದ್ದನ್ನು ನೆನಪು ಮಾಡ್ಕೊತಿದ್ದಾರೆ. ರಾತ್ರಿ ಅಮ್ಮ ಮಗಳು ಓಲ್ ನೈಟ್ ಕೂತ್ಕೊಂಡು ತುಂಬ ಚೆನ್ನಾಗಿ ಓದಿದ್ದಾರೆ. ಈ ಕಡೆ ತನ್ವಿನ ಮಲ್ಕೋ ಅಂತ ಹೇಳಿದ್ರು ಕೂಡ ತನ್ವಿ ಮಲ್ಕೊಳ್ದೆ. ಯಾಕೆ ಇಡೀ ಲೈಫ್ ಲಾಂಗ್ ಅಮ್ಮನೇ ಜಾಸ್ತಿ ಮಗಳಿಗಂತ ಮಾರ್ಕ್ಸ್ ತೆಗೆದ್ರು ಅಂತ ರೇಗ್ಸೋಕ ಇಲ್ಲ, ಅದಕ್ಕಾದರೂ ನಾನು ಚೆನ್ನಾಗಿ ಓದಲೇಬೇಕು, ನಾನು ಚೆನ್ನಾಗಿ ಓದಿ ನಿನಗಿಂತ ಜಾಸ್ತಿ ಮಾರ್ಕ್ಸ್ನ ತೆಗಿಲೇಬೇಕು, ತೆಗಿತೀನಿ, ನಾನು ಚೆನ್ನಾಗಿ ಓದ್ತೀನಿ, ನೋಡ್ತಾ ಇರು ಎಷ್ಟು ಚೆನ್ನಾಗಿ ಓದಿ ನಿನಗಿಂತ ಜಾಸ್ತಿ ಮಾರ್ಕ್ಸ್ ತೆಗಿತೀನಿ ಅಂತ ಹೇಳಿ ಕೂತ್ಕೊಂಡಿದ್ದಾಳೆ. ಆಗ ಸರಿ ಆಯಿತು,
ನಾನು ಕೂಡ ಕುತ್ಕೋತೀನಿ ಅಂದಾಗ ನಿನ್ನ ಅವಶ್ಯಕತೆ ಇಲ್ಲ, ಹೋಗಿ ನೀನು ಮಲ್ಕೋಬಹುದು ಅಂತ ಹೇಳ್ತಾಳೆ. ಇಲ್ಲ, ನೀನು ಮಾತ್ರ ಮಾರ್ಕ್ಸ್ ತೆಗಿಬೋದಾ, ಯಾಕೆ ನಾನು ಮಾರ್ಕ್ಸ್ ತೆಗಿಬಾರ್ದಾ, ನಾನು ಕೂಡ ತುಂಬ ಚೆನ್ನಾಗಿ ಮಾರ್ಕ್ಸ್ನ ತೆಗಿಬೇಕು ನಿನಗಿಂತ ಹೆಚ್ಚಾಗಿ ಅಂತ ಹೇಳಿ ಚಾಲೆಂಜ್ ಹಾಕ್ಕೊಂಡು ಅವರು ಓದ್ತಿದ್ರೆ, ಈ ಕಡೆ ತನ್ವಿ ಅಮ್ಮಂಗಿಂತ ನಾನು ತೆಗಿಬೇಕು ಅಂತ ಚಾಲೆಂಜ್ ಹಾಕ್ಕೊಂಡು ಅವಳು ತುಂಬ ಚೆನ್ನಾಗಿ ಓದ್ತಿದ್ದಾಳೆ. ನಂತರ ಈ ಕಡೆ ಇನ್ವಿಸಿಲೇಟೆಡ್ ಬರ್ತಾರೆ. ಇನ್ವಿಸಿಲೇಟೆಡ್ ಬರ್ತಿದ್ದಾಗೆ ಎಲ್ರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳಿ, ಯಾರು ಕೂಡ ಕಾಪಿ ಮಾಡಬಾರ್ದು ಅಂತ ಹೇಳಿ ಹಾಲ್ ಟಿಕೆಟ್ ತೆಗೀರಿ, ಸಿಗ್ನೇಚರ್ ಹಾಕ್ತೀವಿ ಅಂತ ಹೇಳ್ತಾರೆ. ಸಿಗ್ನೇಚರ್ ಹಾಕೋಕ್ಕೆ ಹಾಲ್ ಟಿಕೆಟ್ ಓಪನ್ ಮಾಡ್ತಿದ್ರೆ ಭಾಗ್ಯ ಹತ್ರ ಹಾಲ್ ಟಿಕೆಟ್ ಇಲ್ಲ. ನಾವು ಓಪನ್ ಮಾಡಿ ನೋಡಿದ್ರೆ ಗಾಬರಿ ಆಗ್ತಿದೆ. ಗಾಬರಿಯಿಂದ ಎದ್ದು ನಿಂತ್ಕೊಂಡಾಗ ಏನಾಯಿತು ಅಂದೋದಕ್ಕೆ ಹಾಲ್ ಟಿಕೆಟ್ ಕಾಣಿಸ್ತಿಲ್ಲ. ನಾನು ಜಾಮೆಟ್ರಿ ಬಾಕ್ಸಲ್ಲಿ ಇಟ್ಕೊಂಡು ಬಂದಿದ್ದೆ, ಕಾಂಪಾಸ್ ಬಾಕ್ಸಲ್ಲಿ ಅಂದಾಗ ಚಿಕ್ಕ ಮಕ್ಳಿಗೆ ಏನೋ ಹೇಳ್ಬೋದು, ಇಷ್ಟು ದೊಡ್ಡವರಾಗಿ ಮರೀತೀರಾ ಅಂದರೆ ಏನು, ನೀವು ಹಾಲ್ ಟಿಕೆಟ್ ಇಲ್ಲದೆ ಎಕ್ಸಾಮ್ ಬರೆಯೋಕ್ಕಾಗೋದಿಲ್ಲ ಅಂತ ಹೊರಗಡೆ ಕಳಿಸ್ತಾರೆ. ಈ ಕಡೆ ತನ್ವಿ ಗಾಬರಿ ಆಗಿದ್ದಾಳೆ, ನೀನು ಎಕ್ಸಾಮ್ ಬರೆಯೋ ಅಂತ ಹೇಳಿ ಹೊರಗಡೆ ಬರ್ತಾರೆ. ಭಾಗ್ಯ ಏನು ಮಾಡೋದು ಅಂತ ತೋಚದೇ ಇದ್ದಾಗ ಟೀಚರ್ ಬಂದಿದ್ದೆ, ನೋಡಿ ಅಮ್ಮ, ನೀವು ನಿಮ್ಮ ಸ್ಕೂಲ್ಗೆ ಹೋಗಿ ಮತ್ತೊಂದು ಪ್ರೊವಿಷನಲ್ ಆಗಿ ಒಂದು ಹಾಲ್ ಟಿಕೆಟ್ನ ತೊಗೊಂಡು ಬನ್ನಿ. ಹಾಲ್ ಟಿಕೆಟ್ ತೊಗೊಂಡು ಬಂದರೆ ನೀವು ಡೂಪ್ಲಿಕೇಟ್ ಹಾಲ್ ಟಿಕೆಟ್ನ ಖಂಡಿತ ನೀವು ಎಕ್ಸಾಮ್ಗೆ ಕುತ್ಕೊಂಡು ಬರೀಬಹುದು ಅಂತ ಹೇಳಿದಾಗ, ಹಾಗಾಗುತ್ತಾ ಅಂದಾಗ ಖಂಡಿತ ಆಗುತ್ತೆ, ಜಸ್ಟ್ 15 ಮಿನಿಟ್ಸ್ ಒಳಗೆ ಬರಬೇಕು, ಆಮೇಲೆ ಬಂದರೆ ನಾವು ಎಕ್ಸಾಮ್ನ ಅಲೋ ಮಾಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಸರಿ ಆಯಿತು ಅಂತ ಹೇಳಿ ಭಾಗ್ಯ ಹಾಲ್ ಟಿಕೆಟ್ ತೊಗೊಂಡು ಬರೋಕ್ಕೆ ಸ್ಕೂಲ್ಗೆ ಹೋಗ್ತಿದ್ರೆ ಅಲ್ಲಿ ಯಾವ ರೀತಿ ಅಡೆತಡೆ ಆಗಿ ಸವಾಲು ಆಗುತ್ತೆ. 15 ನಿಮಿಷದೊಳಗೆ ಭಾಗ್ಯ ಬರ್ತಾಳೆ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನು ಮರಿಬೇಡಿ.